ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ಕಡೆಯ ಕಾರ್ತಿಕ್ ಸೋಮವಾರ ಬಂದೇ ಬಿಡುತ್ತೆ ನೋಡಿ. ಅವತ್ತಿನ ದಿವಸ ಒಂದು ವಿಶೇಷ ದೀಪಾರಾಧನೆಯನ್ನು ಮಾಡೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ದೀಪಾರಾಧನೆ ಅಂತ ಹೇಳಿದ್ರೆ ತೆಂಗಿನಕಾಯಿ ದೀಪಾರಾಧನೆ. ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಕೆಲಸ ನೆರವೇರಬೇಕು ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸೋ ಅಂಥ ದೀಪಾರಾಧನೆ ಅಂತಲೇ ಹೇಳ್ಬೋದು. ಒಂದು ತೆಂಗಿನಕಾಯಿನ ತಗೊಂಡು ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇದನ್ನು ನೀವು ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ಮನೆಯಲ್ಲಿ ಕೂಡ ಮಾಡ್ಬೋದು. ಈಗ ನಾನು ಮಾಡ್ತಿರೋ ವಿಡಿಯೋನ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿ. ಸೇಮ್ ಪ್ರೊಸೀಜರಲ್ಲಿ ಮನೇಲೂ ಹಾಗೂ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸ ಆಗಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆಯನ್ನು ಶಿವನಿಗೆ ಕಡೆಯ ಕಾರ್ತಿಕ್ ಸೋಮವಾರದಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವೇನು ಅಂದ್ಕೊಳ್ತೀರ 100% ಆ ಕೆಲಸ ಆಗತ್ತೆ ಅಂತಲೇ ಹೇಳ್ಬೋದು. ಯಾವ ಕೆಲಸ ಆದರೂ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಅಥವಾ ಮದುವೆ ಕಾರ್ಯ ಆಗಿರ್ಬೋದು, ಸಂತಾನ ಭಾಗ್ಯ ಆಗಿರ್ಬೋದು, ಅಥವಾ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನೀವು ಸಂಕಲ್ಪ ಮಾಡಿಕೊಂಡು ದೇವರಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ತೆಂಗಿನಕಾಯಿ ಬೇಕಾಗತ್ತೆ. ಮೇಯ್ನಾಗಿ ತೆಂಗಿನಕಾಯಿನ ತೊಗೊಳ್ಳಿ. ದೊಡ್ಡದಾದ್ರೂ ಪರವಾಗಿಲ್ಲ, ಚಿಕ್ಕದಾದರೂ ಪರವಾಗಿಲ್ಲ. ತೆಂಗಿನಕಾಯಿನ ತೊಗೊಂಡು ದೇವ್ರ ಹತ್ರ ಸಂಕಲ್ಪ ಮಾಡಿ ಆ ತೆಂಗಿನಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ಸಮನಾಗಿ ಅದನ್ನು ಹೊಡ್ಕೋಬೇಕಾಗತ್ತೆ. ಎರಡೂ ಕೂಡ ಸಮಭಾಗದಲ್ಲಿ ಹೋಳಾಗಿರಬೇಕು. ಅದಾದಮೇಲೆ ಅದರಲ್ಲಿರುವಂಥ ಜುಟ್ಟನ್ನೆಲ್ಲ ತೆಗೆದು ಎರಡು ಕಾಯಿನ ರೆಡಿ ಮಾಡ್ಕೋಬೇಕಾಗತ್ತೆ. ಆ ಕಾಯಿನ ನೀವು ಒರೆಸ್ಕೋಬೇಕಾಗತ್ತೆ. ಒಳಗಡೆ ಒಂದು ಮಡಿ ಬಟ್ಟೆ ತೊಗೊಂಡು ಕಾಯಿನೆಲ್ಲ ಒರೆಸ್ಕೊಂಡು, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇತ್ತು ಅಂತ ಹೇಳಿದ್ರೆ ದೀಪ ಹಚ್ಚಬೇಕಾದ್ರೆ ನಿಮಗೆ ಸೌಂಡ್ ಬರುತ್ತೆ, ಹಾಗೆ ದೀಪ ಕೂಡ ಕರೆಕ್ಟಾಗಿ ಉರಿಯೋದಿಲ್ಲ. ಈ ರೀತಿಯಾಗಿ ದೀಪ ರೆಡಿ ಮಾಡಿಕೊಂಡು ನೀವು ದೀಪಾರಾಧನೆಯನ್ನು ಮಾಡ್ಬೋದು, ದೇವಸ್ಥಾನದಲ್ಲಿ ಕೂಡ ಮನೆಯಲ್ಲಿ ಕೂಡ. ಈ ದೀಪಕ್ಕೆ ನೋಡಿ ಇವಾಗ ನಾನು ತೋರಿಸ್ಕೊಡ್ತೀನಿ. ಎರಡು ಹೋಳನ್ನ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮದಿಂದ ಕೂಡ ಅಲಂಕಾರನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ದೀಪ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನು ಈ ದೀಪಾರಾಧನೆ ದೇವಸ್ಥಾನದಲ್ಲಿ ಮಾಡೋರಾದರೆ ಒಂದು ಅಡಿಕೆ ತಟ್ಟೆ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಮತ್ತು ಅಕ್ಕಿ ತೊಗೊಂಡೋಗಿ ಮತ್ತು ಬೆಲ್ಲ ಅದು ಕೂಡ ತೊಗೊಂಡೋಗ್ಬೋದು. ಹಾಗೆ ಈ ದೀಪಾರಾಧನೆಗೆ ಯಾವ ಎಲ್ಲ ಎಣ್ಣೆಗಳನ್ನ ನಾವು ಬಳಸ್ಬೋದು ಅಂತ ಹೇಳೋದಾದರೆ ಎಳ್ಳೆಣ್ಣೆ ತೊಗೊಂಡೋಗ್ಬೋದು, ತುಪ್ಪ ತೊಗೊಂಡೋಗ್ಬೋದು, ಹಾಗೆ ಕೊಬ್ಬರಿ ಎಣ್ಣೆ ತೊಗೊಂಡೋಗ್ಬೋದು. ಇದಿಷ್ಟು ಎಣ್ಣೆಯಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮ ಯಾವ ಸಂಕಲ್ಪ ನೆರವೇರಬೇಕು ಅನ್ನೋದಾದರೆ ನೀವು ಎಳ್ಳೆಣ್ಣೆ ಏನಾದರೂ ಹಚ್ತೀರಿ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಇನ್ನು ಯಾರಾದರೂ ನಿಮಗೆ ದುಡ್ಡು ಕೊಡಬೇಕಾಗಿದೆ, ಅವರು ತುಂಬ ಸತಾಯಿಸ್ತಿದ್ದಾರೆ ಅಂತ ಏನಾದರೂ ಇತ್ತು ಅಂದರೆ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಎಳ್ಳೆಣ್ಣೆನಲ್ಲಿ ದೀಪ ಹಚ್ಬೋದು. ಹಾಗೆ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ತೀರಿ ಅಂತ ಹೇಳಿದ್ರೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಕಂಕಣ ಭಾಗ್ಯ ಕೂಡ ಆಗುತ್ತೆ, ಹಾಗೆ ಸಂತಾನ ಭಾಗ್ಯ ಕೂಡ ಆಗುತ್ತೆ ಶಿವನಲ್ಲಿ. ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ತುಪ್ಪದಲ್ಲಿ ದೀಪಾರಾಧನೆಯನ್ನು ಮಾಡೋದಾದರೆ ಮನೆಗೆ ಲಕ್ಷ್ಮಿ ಅನುಗ್ರಹ ಕೂಡ ತುಂಬ ಚೆನ್ನಾಗಿ ಇರುತ್ತೆ, ಹಾಗೂ ತುಪ್ಪ ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರೋವಂಥದ್ದು. ತುಪ್ಪ ದೀಪ ಹಚ್ಚೋದು ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಯಾವ ತುಪ್ಪ ದೀಪನಾದರೂ ಹಚ್ಚಿ ಅಥವಾ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಹಚ್ಚಿದ್ರೂ 3 ಬತ್ತಿಗಳನ್ನ ಹಾಕ್ಕೋಬೇಕಾಗತ್ತೆ. 3 ಬತ್ತಿ ಅಂತ ಹೇಳಿದ್ರೆ 2 ಬತ್ತಿಗಳನ್ನ ನೀವು 3 ಜೋಡಿಸ್ಕೋಬೇಕಾಗತ್ತೆ. 2 ಕಾಯಲ್ಲೂ ಕೂಡ 3 ಜೋಡಿಸ್ಕೊಂಡು ದೀಪನ ಹಚ್ಚಬೇಕಾಗತ್ತೆ. 3 ಬತ್ತಿ ಏನು ಅಂತ ಹೇಳಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ಈ 3 ತ್ರಿಮೂರ್ತಿಗಳ ದೀಪಾರಾಧನೆ ಅಂತಲೇ ಹೇಳ್ಬೋದು. ಈ 3 ದೇವರುಗಳ ಹೆಸರು ಹೇಳ್ಕೊಂಡು ದೀಪಾರಾಧನೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ. ಹಾಗೆ ನೀವು ಸಾಯಂಕಾಲ ಕೂಡ ಈ ದೀಪಾರಾಧನೆಯನ್ನು ಮಾಡ್ಬೋದು. 5:30ಯಿಂದ 6:30, 7 ಗಂಟೆ, 8 ಗಂಟೆ ಒಳಗಡೆ ಯಾವ ಸಮಯದಲ್ಲಿ ಬೇಕಂದ್ರೂ ನೀವು ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಮನೆಯಲ್ಲಿ ಕೂಡ ಮಾಡಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಮಾಡ್ತೀರಿ ಅಂತ ಹೇಳಿದ್ರೆ ತುಂಬಾ ಶುಭ ಫಲ ಕೊಡುವಂಥದ್ದು. ಇನ್ನು ದೇವಸ್ಥಾನದಲ್ಲಿ ಮಾಡೋದಾದರೆ ನೀವು ಈ ಎಲ್ಲ ವಸ್ತುಗಳನ್ನ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕು. ಹಾಗೆ ಅಕ್ಕಿನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಡೋದ್ರೆ ನಿಮಗೆ ಪ್ರಸಾದ ಥರ ದೇವಸ್ಥಾನದಲ್ಲಿ ಕೂಡ ಉಪಯೋಗ ಮಾಡ್ಕೊಳ್ತಾರೆ. ಆದಷ್ಟು ಅಕ್ಕಿನ ಜಾಸ್ತಿ ತೊಗೊಂಡೋಗಿ. ಇನ್ನು ಈ ದೀಪನ ಹಚ್ಚೋದಾದರೆ
ಬರೀ ಬೆಂಕಿ ಪೊಟ್ಟದಲ್ಲಿ ಹಚ್ಚಬಾರ್ದು, ಊದಿನ ಕಡ್ಡಿ ಸಹಾಯದಿಂದ ದೀಪನ ಹಚ್ಚಬೇಕಾಗತ್ತೆ. ಇಲ್ಲಿ ನಾನು ಎಳ್ಳೆಣ್ಣೆನ ತೊಗೊಂಡಿದ್ದೀನಿ. ಅದು ಹಾಕಿದ್ಮೇಲೆ 3 ಬತ್ತಿನ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ಹಾಗೆ ಬತ್ತಿಗಳಿಗೆ ಸ್ವಲ್ಪ ನಾನು ಕರ್ಪೂರನ ಹಚ್ಚಿದ್ದೀನಿ, ಬೇಗ ದೀಪ ಹಚ್ಕೊಳ್ಳಿ ಅಂತ. ಹಾಗೆ ಇನ್ನು ನಿಮ್ಮ ಮನಸ್ಸಲ್ಲಿ ಯಾವ ಸಂಕಲ್ಪ ಇದೆ ಸಂಕಲ್ಪನ ಮಾಡಿಕೊಂಡು ದೇವರಿಗೆ ಇದನ್ನು 3 ಸಲ ಆರತಿ ಮಾಡಿದ್ರೆ ಆಯಿತು. ತೆಂಗಿನಕಾಯಿ ದೀಪಾರಾಧನೆ ತುಂಬಾ ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ಮಾಡುವಂಥದ್ದು. ಹಾಗೆ ನೀವು ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಿದಾಗ ಅಕ್ಕಪಕ್ಕಗಳಲ್ಲಿ ಯಾವುದಾದ್ರೂ ದೀಪ ಹಚ್ಚಿರೋದು ಆರೋಗಿದ್ರೆ ಅದನ್ನು ಕೂಡ ನೀವು ಹಚ್ಚಿ ಬರ್ಬೋದು. ಆ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ನೀವು ಈ ಮನೆಯಲ್ಲಿ ದೀಪಾರಾಧನೆ ಮಾಡಿರೋ ಅಕ್ಕಿಯನ್ನು ನೀವು ಪ್ರಸಾದ ಕೂಡ ಮಾಡಿ ತೆಂಗಿನಕಾಯಿ ಕೂಡ ಉಪಯೋಗ ಮಾಡ್ಕೋಬೋದು. ಆದಷ್ಟು ತುಪ್ಪದಲ್ಲಿ ದೀಪ ಹಚ್ಚಿದ್ರೆ ತೆಂಗಿನಕಾಯಿನ ನಾವು ಮರುಬಳಕೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಹಸುಗೂ ಕೂಡ ಕೊಡ್ಬೋದು. ಬಟ್ ಇದನ್ನು ಹಸುಗೆ ಕೊಡೋಕ್ಕೂ ಮುಂಚೆ ಕ್ಲೀನಾಗಿ ಅದನ್ನೆಲ್ಲ ಒರೆಸಿ ಹಸುಗೆ ಕೊಟ್ಟರೆ ತೆಂಗಿನಕಾಯಿ ಸಮೇತ ಅಕ್ಕಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ತೊಗೊಂಡು ನೀವು ಹಸುವಿಗೆ ಕೂಡ ಇದನ್ನು ತಿನ್ನಿಸ್ಬೋದು. ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ತೆಂಗಿನಕಾಯಿ ದೀಪಾರಾಧನೆ ಎಲ್ಲಿ ಮಾಡೋದು ಏನು ಅಂತ. ಸೊ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.